ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೆ ಬೀವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲಯೋಗ ಹಾಗೂ ಗಂಡಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಅಮಾವಾಸ್ಯ ತಿಥಿಯ ಆತ್ಮ ಪರಿಶೀಲನೆಯ ಶಕ್ತಿ, ಪ್ರಥಮ ತಿಥಿಯ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಹುಡುಕಾಟದ ಸ್ವಭಾವ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗಗಳ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ವ್ಯವಹಾರ, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಆದ್ದರಿಂದ ಯಾವ ಕಾರ್ಯದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವ ಇರೋದರಿಂದ ಕುಂಭರಾಶಿ ಅಧಿಪತಿಯಾದಂಥ ಶನಿಗ್ರಹ ಇಂದು ನಿಮ್ಮ ಚಿಂತನೆ, ಹೊಸ ಕಲ್ಪನೆ ಮತ್ತು ಸಮಾಜಮುಖಿ ಸ್ವಭಾವವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಹೊಸ ಯೋಜನೆಗಳಿಗೆ ಯೋಚನೆ ಬರಬಹುದು. ಜ್ಯೋತಿಷ್ಯ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಆನ್ಲೈನ್ ಕ್ಷೇತ್ರಗಳಲ್ಲಿ ಉತ್ತಮ ಫಲ ದೊರೆಯಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಆದರೆ ಮನಸ್ಸಿನಲ್ಲಿ ಅಸ್ಥಿರತೆ ಭಾವನೆ ಬರಬಹುದು ಅಥವಾ ಅತಿಯಾದ ಯೋಚನೆ ಗೊಂದಲವನ್ನು ತರಬಹುದು. ಮುಖ್ಯವಾದಂಥ ಸೂಚನೆ ಏನು? ಯೋಜನೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಗಳ ಪ್ರಭಾವ ಇರೋದರಿಂದ ಈ ದಿನ ಹಳೆಯ ಸಮಸ್ಯೆಗಳಿಂದ ಹೊರಬರಲು ಅವಕಾಶ ಸಿಗ್ತದೆ. ಹೊಸ ಆರಂಭಗಳಿಗೆ ಅನುಕೂಲ ಉಂಟಾಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ಆದ್ದರಿಂದ ಇಂದು ಹೊಸ ಕಾರ್ಯಗಳ ಯೋಜನೆ ರೂಪಿಸಬಹುದು. ಹಳೆಯ ಕೆಲಸಗಳಿಗೆ ಪುನಃ ವೇಗ ಸಿಗಬಹುದು. ದೇವರ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ ಲಭ್ಯವಾಗ್ತದೆ. ಹೊಸ ಹಣಕಾಸಿನ ತೀರ್ಮಾನವನ್ನು ಮುಂದೂಡುವುದು ಒಳ್ಳೆಯದು. ಸ್ನೇಹಿತರ ಮಾತಿಗೆ ಅತಿಯಾಗಿ ನಂಬಿಕೆಯನ್ನು ಇಡಬೇಡಿ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ವಿಚಾರ ತಿಳಿಯುವ ಆಸಕ್ತಿ ಹೆಚ್ಚಾಗಿರ್ತದೆ. ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಹೊಸ ಅವಕಾಶಗಳ ಹುಡುಕಾಟ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಹೊಸ ವಿಡಿಯೋ ಅಥವಾ ಪಾಠದ ವಿಷಯದ ಕಲ್ಪನೆ ಬರಬಹುದು. ಆನ್ಲೈನ್ ತರಗತಿಗೆ ಉತ್ತಮ ಸ್ಪಂದನೆ ಸಿಗಬಹುದು. ಹೊಸ ಜನರ ಸಂಪರ್ಕದಿಂದ ಲಾಭ ಉಂಟಾಗಬಹುದು. ಆದರೆ ನಿರ್ಧಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಆ ಗೊಂದಲವನ್ನು ಕಡಿಮೆ ಮಾಡಿಕೊಳ್ಳಿ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಕಲಹ, ಸಣ್ಣ ಅಡೆತಡೆಗಳು, ಪ್ರಯಾಣದಲ್ಲಿ ತೊಂದರೆ ಉಂಟಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳೇನು ಅಂತಂದರೆ, ಮಾತಿನಲ್ಲಿ ಕಠಿಣತೆ ಅನ್ನುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ದಾಖಲೆಗಳನ್ನು ಪರಿಶೀಲಿಸಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು. ತಪ್ಪು ಅರ್ಥೈಸುವಿಕೆ ಅನ್ನುವಂಥದ್ದು ಉಂಟಾಗ್ಬೋದು. ಮಾನಸಿಕ ಒತ್ತಡ ಅನ್ನುವಂಥದ್ದು ಬರಬಹುದು. ಆದರೆ ತಾಳ್ಮೆಯಿಂದ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಉದ್ಯೋಗದ ಫಲವನ್ನು ನೋಡೋದಾದರೆ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಮಿಶ್ರ ಫಲ ದೊರೆತರೂ ಹೊಸ ಅವಕಾಶ ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನೋಡೋಣ. ಅದರ ಜೊತೆಗೆ ಹೊಸ ಜವಾಬ್ದಾರಿಗಳು ಬರಬಹುದು. ನಿಂತ ಕೆಲಸ ಪೂರ್ಣಗೊಳಿಸಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಜಾಗ್ರತೆ ಇರಬೇಕಾದಂಥ ವಿಚಾರಗಳೇನಂತಂದರೆ, ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವಂಥದ್ದು ಬೇಡ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ವೃತ್ತಿ ಆಧಾರದಿಂದ ನಾವು ಫಲವನ್ನು ನೋಡೋದಾದರೆ ಶಿಕ್ಷಕರಿಗೆ, ಜ್ಯೋತಿಷಿಗಳಿಗೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮ ಪ್ರತಿಕ್ರಿಯೆಗಳು ಲಭಿಸ್ತದೆ. ಆನ್ಲೈನ್ ಕಾರ್ಯಗಳಿಗೆ ಲಾಭ ಉಂಟಾಗ್ತದೆ. ಜನರ ವಿಶ್ವಾಸ ಹೆಚ್ಚಾಗ್ತದೆ. ಸಾಮಾಜಿಕ ಮತ್ತು ಸಂಘಟನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಗೌರವಗಳು ಹೆಚ್ಚಾಗ್ತದೆ. ಆದ್ದರಿಂದ ವ್ಯವಹಾರದಲ್ಲಿ ಹೊಸ ಕಲ್ಪನೆ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ಬೋದು. ಅನುಕೂಲ ಕ್ಷೇತ್ರಗಳು ತಂತ್ರಜ್ಞಾನ, ಆನ್ಲೈನ್ ಸೇವೆಗಳು, ಮಾಧ್ಯಮಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಲಾಭ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಅಪಾಯಕಾರಿ ಹೂಡಿಕೆ ಅನ್ನುವಂಥದ್ದು ಬೇಡ. ಸ್ನೇಹಿತರ ಕಾರಣಕ್ಕೆ ಹಣ ಖರ್ಚಾಗೋ ಸಾಧ್ಯತೆಗಳಿರ್ತದೆ. ಕುಟುಂಬದಲ್ಲಿ ಸ್ನೇಹಿತರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ಸಾಮಾನ್ಯವಾದಂಥ ಶಾಂತಿ ಸಮಾಧಾನಗಳಿರ್ತದೆ. ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳು ಬರಬಹುದು. ತಾಳ್ಮೆ ಅತ್ಯಗತ್ಯವಾಗಿರ್ತದೆ. ಆರೋಗ್ಯದಲ್ಲಿ ಕಾಲು ನೋವುಗಳು ಬರಬಹುದು. ನರಗಳಲ್ಲಿ ದೌರ್ಬಲ್ಯ ಉಂಟಾಗಬಹುದು. ಮಾನಸಿಕ ಒತ್ತಡ ಉಂಟಾಗಬಹುದು. ಆದರೆ ಧ್ಯಾನ ಮತ್ತು ಯೋಗದಿಂದ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಹಸಿರು ವಸ್ತ್ರವನ್ನು ಧಾರಣೆ ಮಾಡಿ ಅಥವಾ ಹೆಸರು ಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವನ್ನು ಮಾಡಿ. ದೇವಸ್ಥಾನದಲ್ಲೂ ಸಹ ನೀವು ಹೆಸರು ಕಾಳನ್ನು ದಾನ ಮಾಡಬಹುದು.
ಕೊನೆಗೊಂದು ಕಿವಿಮಾತು: ತಾಳ್ಮೆ, ಸರಿಯಾದ ಯೋಜನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಹೊಸ ಅವಕಾಶ ಮತ್ತು ಪ್ರಗತಿ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.